Okay, next district is Kolar district. So Kolar is very famous for gold mines. Gold ಅಂದ್ರೆ ಚಿನ್ನದ ಗಣಿಯಲ್ಲಿ ಹೆಚ್ಚಾಗಿ ಸಿಗುತ್ತೆ. It has 5 taluks. Mainly ಬಂಗಾರಪೇಟೆ, ಕೋಲಾರ್, ಮುಳಬಾಗಿಲು, ಮಾಲೂರು, ಶ್ರೀನಿವಾಸಪುರ. These 5 taluks are very famous in Kolar. And also the agriculture, dairy, floriculture and silk production are the famous occupation of the Kolar people. ಅಂದ್ರೆ ವ್ಯವಸಾಯ ಮತ್ತೆ ಹೈನುಗಾರಿಕೆ, ಫ್ಲಾರಿಕಲ್ಚರ್ ಹೂಗಳನ್ನ ಬೆಳೆದು ಮಾರಾಟ ಮಾಡುವಂತಹದ್ದು, ಮತ್ತೆ ಸಿಲ್ಕ್ ರೇಷ್ಮೆ ಈ ಒಂದು ಉತ್ಪಾದನೆಗಳಲ್ಲಿ ಹೆಚ್ಚಿನ ಜನರಿಗೆ ಕೆಲಸವನ್ನ ಕೊಟ್ಟಿದೆ. ಸೊ ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಈಸ್ ತುಮಕೂರು ಡಿಸ್ಟ್ರಿಕ್ಟ್. It is famous for coconut. Coconut means tengu. It has 10 taluks. Koratagere, Gubbi, Chikkanayakanagi and etc. So for more details you should open the textbook and now about what are the remaining taluks of Tumkuru. So Siddhartha Math is very famous in Tumkuru. It is under the leadership of Shivakumara Swamiji. It is famous for education, and also Siddhartha Education Society is famous for education. Best education ಗೆ ಇದು ತುಂಬಾ ಸಹಾಯಕವಾಗಿದೆ. ಜೊತೆಗೆ in the last class I have told the children, I had told about this Siddhartha Math. In this math it has given the shelter and free education for orphans and poor children. ಅನಾಥ ಮಕ್ಕಳು ಮತ್ತೆ ಬಡ ಮಕ್ಕಳಿಗೆ ಇದು ಉಚಿತವಾದಂತಹ ವಿದ್ಯಾಭ್ಯಾಸವನ್ನು ಕೊಟ್ಟಿದೆ. ಜೊತೆಗೆ ಅವರಿಗೆ ಇರುವುದಕ್ಕೆ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಫ್ರೀಯಾಗಿ ಎಜುಕೇಶನ್ ಕೊಡೋದ್ರ ಜೊತೆಗೆ ಇರೋದಕ್ಕೂ ಕೂಡ ಫ್ರೀಯಾಗಿ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೆ ಅಂತ ಹೇಳಿದೆ. ಸೊ ದಿಸ್ ಇಸ್ ಅಬೌಟ್ ದಿ ತುಮಕೂರು ಡಿಸ್ಟ್ರಿಕ್ಟ್. Next district is Chitradurga. It is famous for gigantic 7-3 fort. Fort means ಕೋಟೆ. ಹಾಗಾದ್ರೆ ಚಿತ್ರದುರ್ಗ ಅಂದ ತಕ್ಷಣ ನಮಗೆ ನೆನಪಾಗುವಂತದ್ದು ಚಿತ್ರದುರ್ಗದ ಕಲ್ಲಿನ ಕೋಟೆ ಅಂತ ಹೇಳ್ತೀವಿ. ಅಲ್ಲಿರುವಂತ ಕಲ್ಲಿನ ಕೋಟೆ ಸುತ್ತು ಆಕಾರದಲ್ಲಿದೆ, ರೌಂಡ್ ಶೇಪ್ ಅಲ್ಲಿ ಇದೆ. ಅದಕ್ಕೆ ಇದು ಫೇಮಸ್. ದಿ ಫೇಮಸ್ ಮದಕರಿ ನಾಯಕ ಇಸ್ ದಿ ಫೇಮಸ್ ಪಾಳೆಗಾರ ಆಫ್ ಚಿತ್ರದುರ್ಗ ಡಿಸ್ಟ್ರಿಕ್ಟ್. ಮದಕರಿ ನಾಯಕ ಅನ್ನುವಂತ ಒಬ್ಬ ರಾಜ, ಪಾಳೆಗಾರ ಮೀನ್ಸ್ ಕಿಂಗ್, ರಾಜ ಅಂತ ಕರಿತೀವಿ. ಇವರು ತುಂಬಾ ಫೇಮಸ್ ಆದಂತವನು ಚಿತ್ರದುರ್ಗ ಜಿಲ್ಲೆಯಲ್ಲಿ. ನೆಕ್ಸ್ಟ್ ಡಿಸ್ಟ್ರಿಕ್ಟ್ ಈಸ್ ದಾವಣಗೆರೆ. ಈ ದಾವಣಗೆರೆ has 6 taluks and also textile, sugar. Textile is a very highly production in Davanagere district because in these days lack of cotton, it has shut down now. ಹಾಗಾದ್ರೆ ಟೆಕ್ಸ್ಟೈಲ್ ಬಟ್ಟೆ ಅಂಗಡಿಗಳು, ಬಟ್ಟೆ ಉತ್ಪಾದನೆ ಮಾಡುವಂತ ಫ್ಯಾಕ್ಟರಿಗಳು ಈಗ ಮುಚ್ಚಿ ಹೋಗಿವೆ. ಯಾಕೆಂದ್ರೆ ಹತ್ತಿನ ಹೆಚ್ಚಾಗಿ ಬೆಳೆದು ಅಲ್ಲಿಗೆ ತಲುಪಿಸೋದಕ್ಕೆ ಆಗ್ತಾ ಇಲ್ಲ ಅದರಿಂದ. ಸೊ ನೆಕ್ಸ್ಟ್ ಒನ್ ಇಸ್ ಶುಗರ್ ಫ್ಯಾಕ್ಟರಿ ಇಸ್ ಆಲ್ಸೋ ಪ್ರೆಸೆಂಟ್ ಹಿಯರ್. ನೆಕ್ಸ್ಟ್ ಒನ್ ಇಸ್ ಶಿವಮೊಗ್ಗ ಡಿಸ್ಟ್ರಿಕ್ಟ್. ಶಿವಮೊಗ್ಗ ಡಿಸ್ಟ್ರಿಕ್ಟ್ ಇಸ್ ಫೇಮಸ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ. ಇದನ್ನ ನಮ್ಮ ರಾಜ್ಯದ ಹೆಚ್ಚು ಪ್ರಸಿದ್ಧವಾದಂತಹ ಜಿಲ್ಲೆ ಅಂತ ಕರಿತೀವಿ. It is and also it is called as a scenic beauty. It is famous for scenic beauty. Scenic beauty ಅಂತಂದ್ರೆ ಕಣ್ಣಿಗೆ ರಮಣೀಯವಾದಂತಹ ಸುಂದರವಾದಂತಹ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಇವೆ. It has so many types of varieties of very beautiful of scenic tourist places. Currently Jog Falls is very famous in Shimoga district. Shimoga ಜೋಗ್ ಫಾಲ್ಸ್ ಅಂತ ನಾವು ಜಲಪಾತ ಅಂತ ಕರಿತೀವಿ ಅಂತ, ಅದು ಇಲ್ಲಿ ತುಂಬಾನೇ ಫೇಮಸ್ ಆಗಿರುವಂತದ್ದು. ಇದನ್ನ ನೋಡೋದಕ್ಕೆ ಹೆಚ್ಚು ಜನ ಫಾರಿನರ್ಸ್ ಬರ್ತಾರೆ, ನಮ್ಮ ಕರ್ನಾಟಕದವರು ಹೋಗ್ತಾರೆ, ನಾವು ಹೋಗ್ತೀವಿ, ನೀವು ಹೋಗಿದ್ದೀರಿ. ಇಟ್ ಇಸ್ ಫೇಮಸ್ ಫಾರ್ scenic beauty and also it is called rice granary of Karnataka. ಅನ್ನದ ಕಣಜಾತ, ಭತ್ತದ ಕಣಜ ಅಂತ ಕೂಡ ನಾವು ಇದನ್ನ ಕರಿತೀವಿ. So this is about the Bangalore division. In this next class we will study about the Mysuru division. For more details of
more details about this lesson. If you get the more knowledge or more information, please open the textbook and read the lesson, children. So thank you for listening the